Hi my dear students, welcome back to your English class. In the previous class we discussed about the story, the lesson, The Clever Robin. I thought you are all understood it well and enjoyed a lot. ಹಿಂದಿನ ತರಗತಿಯಲ್ಲಿ ನಾನು ದ ಕ್ಲೆವರ್ ರಾಬಿನ್ ಲೆಸನ್ನ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಈ ಲೆಸನಲ್ಲಿ ಏನಿದೆ, ಒಂದು ಶಾರ್ಟ್ ಸ್ಟೋರಿ ಇದೆ. ಈ ಶಾರ್ಟ್ ಸ್ಟೋರಿನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಎಕ್ಸಸೈಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ಗ್ರಾಮರ್ ಪಾರ್ಟ್ ಈಸ್ ದೇರ್ ಇನ್ ದ ಲೆಸನ್ ದ ಕ್ಲೆವರ್ ರಾಬಿನ್. ದ ಕ್ಲೆವರ್ ರಾಬಿನ್ ಲೆಸನಲ್ಲಿ ನೀವು ಏನು ಮಾರಲ್ ಕಲ್ತ್ರಿ, ಏನು ನೀತಿ ಪಾಠ ಕಲ್ತ್ರಿ ಅಂತ ಹೇಳಿದರೆ, ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರಲ್ವ, ತುಂಬ ಅತಿ ಆಸೆ ಪಡಬಾರ್ದು ಅಂತ ಕಲ್ತ್ರಿ. ಓಕೆ, ನಾವು ಲೆಟ್ಸ್ ಮೂವ್ ಟು ದಿ ಎಕ್ಸಸೈಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಫ್ರಮ್ ದಿ ಸ್ಟೋರಿ. ಈ ಸ್ಟೋರಿನಲ್ಲಿ ಕರೆಕ್ಟ್ ವರ್ಡ್ಸ್ನ ತಗೊಂಡು ನೀವು ಚೂಸ್ ಮಾಡಿ ಇಲ್ಲಿ ಬ್ಲ್ಯಾಂಕ್ಸ್ಗಳಿಗೆ ಬರಿಬೇಕಾಗುತ್ತೆ. ಓಕೆ, ಫಸ್ಟ್ ಒನ್, ಹಿಲ್ಡಾ ವಾಸ್ ಎ ಡ್ಯಾಶ್ ಆ್ಯಂಡ್ ಡ್ಯಾಶ್ ಹೆನ್ ಅಂತ ಇದೆ. ಓಕೆ, ಇದರಲ್ಲಿ ಕರೆಕ್ಟ್ ಸೂಟಬಲ್ ವರ್ಡ್ ಯಾವುದು ಈ ಸ್ಟೋರಿನಲ್ಲಿ? ಹಿಲ್ಡಾ. ಹಿಲ್ಡಾ ದಟ್ ಈಸ್ ನೇಮ್ ಆಫ್ ಎ ಹೆನ್. ಸೊ ಹಿಲ್ಡಾ ವಾಸ್ ಎ ಪ್ರೆಟಿ. ಓಕೆ, ಹಿಲ್ಡಾ ವಾಸ್ ಎ ಪ್ರೆಟಿ ಆ್ಯಂಡ್ ಆಲ್ಸೋ ಯಂಗ್ ಹೆನ್. ತುಂಬ ಸುಂದರವಾಗಿರೋಂಥ ಹೆನ್, ಕೋಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ವಿಲ್ಲಿ ವಾಸ್ ಎ ಡ್ಯಾಶ್ ಫಾಕ್ಸ್. ವಿಲ್ಲಿ ಈಸ್ ಫಾಕ್ಸ್ ನೇಮ್ ಇನ್ ದಿಸ್ ಸ್ಟೋರಿ. ಸೊ ವಿಲ್ಲಿ ವಾಸ್ ಡ್ಯಾಶ್ ಫಾಕ್ಸ್. ಎಂತ ನರಿ ಅದು? ಕನ್ನಿಂಗ್. ಓಕೆ, ವಿಲ್ಲಿ ವಾಸ್ ಎ ಕನ್ನಿಂಗ್ ಫಾಕ್ಸ್. ವಿಲ್ಲಿ ವಾಸ್ ಎ ಕನ್ನಿಂಗ್ ಫಾಕ್ಸ್. ಕನ್ನಿಂಗ್ ಮೀನ್ಸ್ ಕುತಂತ್ರಿ ಅಂತ ಹೇಳಿದ್ದೆ ಅಲ್ವಾ. ಸೊ Willy, it is name of a fox in the story. Willy was a cunning fox. Third one, Velma was the dash wife of the fox. Velma fox na enta ಹೆಂಡತಿ ಅಂತ ಹೇಳ್ತಾರಲ್ವಾ. ಸೊ ಎಂತ ವೆಲ್ಮಾ ಇಟ್ ಈಸ್ ವೈಫ್ ಆಫ್ ಫಾಕ್ಸ್. ಓಕೆ, ಸೊ ವೆಲ್ಮಾ ವಾಸ್ ಎ ಲೇಜಿ ವೈಫ್. ಸೋಮಾರಿ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ ಲೆಸನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಓಕೆ, ವೆಲ್ಮಾ ವಾಸ್ ದ ಲೇಜಿ ವೈಫ್ ಆಫ್ ದಿ ಫಾಕ್ಸ್. ಆ ನರಿಯ ಲೇಜಿ ವೈಫ್ ವೆಲ್ಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ರೋನಿ ವಾಸ್ ಎ ಡ್ಯಾಶ್ ರಾಬಿನ್. ರೋನಿ ವಾಸ್ ಎ ಡ್ಯಾಶ್ ರಾಬಿನ್. ರಾಬಿನ್ ಅಂದರೆ ಇಟ್ ಈಸ್ ಎ ಸಿಂಗಿಂಗ್ ಬರ್ಡ್ ಅಂತ ಹೇಳಿದ್ದೆ ಅಲ್ವಾ. ಆ ರಾಬಿನ್ನ ನೇಮ್ ಏನು? ರೋನಿ ಅಲ್ವಾ. ರೋನಿ ವಾಸ್ ಎ ಡ್ಯಾಶ್ ರಾಬಿನ್. ಎಂಥ ರಾಬಿನ್ ಅದು? ಕ್ಲೆವರ್, ತುಂಬ ಬುದ್ಧಿವಂತ, ಇಂಟೆಲಿಜೆಂಟ್ ಅಂತ ಅಲ್ವಾ. ಸೊ ಚತುರ ಅಂತ ಹೇಳ್ತೀವಿ. ಓಕೆ, ರೋನಿ ವಾಸ್ ಎ ಕ್ಲೆವರ್ ರಾಬಿನ್. ನೆಕ್ಸ್ಟ್ ಒನ್, ದ ಫಾಕ್ಸ್ ಲೆಫ್ಟ್ ದ ಹೌಸ್ ವಿತ್ ಎ ಬಿಗ್ ಡ್ಯಾಶ್. ಆ ಫಾಕ್ಸು ಆ ಮನೆನ ಬಿಡ್ತಲ್ವಾ, ಏನ ತಗೊಂಡು ಬಿಡ್ತು ಅಂತ. ಕೈಯಲ್ಲಿ ಏನಿತ್ತು? ಅದರಲ್ಲಿ ಕೈಯಲ್ಲಿ ಏನಿಟ್ಕೊಂಡಿತ್ತು? ಸ್ಯಾಕ್ ಮೀನ್ಸ್ ಚೀಲ ಅಂತ ಹೇಳಿದ್ದೆ ಅಲ್ವಾ. ಏನಕ್ಕೆ ಚೀಲ ತಗೊಂಡೋಯ್ತು? ಹೆಣ್ಣನ್ನು ಹಿಡಿಯೋದಿಕ್ಕೆ ಅಂತ ಅಲ್ವಾ ತಗೊಂಡೋಗಿದ್ದು. ಸೊ ದ ಫಾಕ್ಸ್ ಲೆಫ್ಟ್ ದ ಹೌಸ್ ವಿತ್ ಎ ಬಿಗ್ ಸ್ಯಾಕ್. ನೆಕ್ಸ್ಟ್, ದ ಫಾಕ್ಸ್ ರ್ಯಾನ್ ಆಫ್ಟರ್ ದಿ ಡ್ಯಾಶ್. ನೆಕ್ಸ್ಟು ರೋನಿ, ದ ಕ್ಲೆವರ್ ರಾಬಿನ್ ಅಲ್ವಾ, ಅದೇನು ಮಾಡ್ತು? ನಾಟಕ ಮಾಡ್ತು. ಯಾರನ್ನ? ಹೆಣ್ಣನ್ನು ಸೇವ್ ಮಾಡೋಕ್ಕೋಸ್ಕರ ಅದು ಒಂಟಿ ಕಲ್ಲಲ್ಲಿ ಹಾಪ್ ಮೀನ್ಸ್ ನೆಗಿತಾ ಹೋಯ್ತಲ್ವಾ. ಅಂದರೆ ಫಾಕ್ಸ್ ನನ್ನನ್ನು ಹಿಡಿಯೋದಕ್ಕೆ ಬಂದಾಗ ಆ ಟೈಮಲ್ಲಿ ಏನು ಮಾಡುತ್ತೆ? ಹಿಲ್ಡಾ ಹೆಣ್ಣೇನು ಮಾಡುತ್ತೆ? ತಪ್ಪಿಸ್ಕೊಳ್ಳಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆ ಥರ ನಾಟಕ ಮಾಡುತ್ತಲ್ವ. ಆಗ ಫಾಕ್ಸ್ ಹಿಡಿಯೋದಕ್ಕೆ ಬಂದಾಗ ಅಂದರೆ ಹೆಣ್ಣು ಹಿಲ್ಡಾ ಇದೆಯಲ್ಲ, ಅದ್ರ ಹಿಂಗಡೆ ಯಾರಿದ್ರು ಅಂತ ಅಲ್ವಾ. ಸಾರಿ, ಫಾಕ್ಸ್ ಯಾರ ಹಿಂದೆ ಓಡ್ತಾ ಇತ್ತು ಅಂತ ಹೇಳ್ತಾ ಇದ್ರೆ. ಹಾಗಾಗಿ ಯಾರದು? ದ ಫಾಕ್ಸ್ ರ್ಯಾನ್ ಆಫ್ಟರ್ ದಿ ರೋನಿ. ಓಕೆ, ರೋನಿ ಇಟ್ ಈಸ್ ಎ ಬರ್ಡ್. ಓಕೆ, ರೋನಿ ಹಿಂದೆ ಓಡೋಯ್ತಲ್ವ ಇಟ್ಕೊಳೋದಕ್ಕೆ, ರೋನಿನ ಹಿಡಿಯೋದಕ್ಕೆ ಅಂತ ಅದು ಹಿಂದೆ ಓಡ್ತಾ ಹೋಯ್ತಲ್ವ. ಸೊ ದ ಫಾಕ್ಸ್ ರ್ಯಾನ್ ಆಫ್ಟರ್ ದಿ ರೋನಿ. ದ ಹೆನ್ ಫಿಲ್ ದ ಸ್ಯಾಕ್ ವಿತ್ ಡ್ಯಾಶ್. ಹೆಣ್ಣೇನು ಮಾಡ್ತು? ಆ ಚೀಲದಿಂದ ತಪ್ಪಿಸ್ಕೊಂಡು ಆ ಚೀಲದ ಒಳಗಡೆ ಏನನ್ನ ಫಿಲ್ ಮಾಡ್ತು, ಏನನ್ನ ಹಾಕ್ತು ಅಂತಂದಾಗ
ಏನು ಹಾಕ್ತು? ಸ್ಟೋನ್ಸ್ನ ಹಾಕ್ತು. ಓಕೆ, ದಿಸ್ ಈಸ್ ಯುವರ್ fill in the blanks. You have to fill it in your textbooks. Next, move to, in the next class I will give a notes for these questions and also fill in the blanks. Okay, next move to activity. Read the following words aloud, listen to their sounds, match the words in circle A that rhyme with the words in circle B, write them in the space provided. ಇಲ್ಲಿ ಕೊಟ್ಟಿರೋಂತಹ ಎ ಕಾಲಮ್ ಮತ್ತು ಬಿ ಕಾಲಮಲ್ಲಿ ಕೊಟ್ಟಿರೋಂತಹ ವರ್ಡ್ಸ್ಗಳನ್ನ ನೀವೇನು ಮಾಡಬೇಕು? ಜೋರಾಗಿ ಓದಬೇಕು. ಆ್ಯಂಡ್ ಲಿಸನ್ ಟು ದೇರ್ ಸೌಂಡ್ಸ್. ನಾವೇನು ಯಾವಾಗ ಪ್ರನೌನ್ಸ್ ಮಾಡಿದಾಗ ಆ ಸೌಂಡ್ ಹೇಗೆ ಬರುತ್ತೆ ಅಂತ ಲಿಸನ್ ಅಂದರೆ ಕೇಳಬೇಕು. ಓಕೆ, ಆಮೇಲೆ ಏನು ಮಾಡಬೇಕು? ಆ ಎರಡು ಕಾಲಮಿಂದ ತಗೊಂಡು ರೈಮ್ಸ್ ಆಗೋಂಥ ವರ್ಡ್ಸ್ಗಳನ್ನ ನಾವು ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಫಸ್ಟ್ ವಿ ಪ್ರನೌನ್ಸ್ ದಟ್ ವರ್ಡ್ಸ್ ಇನ್ ಕಾಲಮ್ ಎ. ಫೆದರ್, ವಂಡರ್, ಕಲೋನಲ್, ಡಿಯರ್, ಫೈನಲ್, bear, round, coral, wander, feet. Okay, in next column B, blunder, weather, moral, heat, yonder, journal, sound, spinal, hear, hair. ಓಕೆ, ಈಗ ಪ್ರನೌನ್ಸ್ ಮಾಡಿದಾಗ ನೀವು ಲಿಸನ್ ಕೇಳಿಸ್ಕೊಂಡ್ರಿ ಅಲ್ವಾ? ಆವಾಗ ಏನಾಗುತ್ತೆ ಅಲ್ಲಿ? ಈಗ ರೈಮ್ ಅಂತಂದರೆ ನೀವು ಅಲ್ಲೇ ಹಿಂದಿನ ತರಗತಿಯಲ್ಲೇ ಕಲ್ತಿದ್ರಿ ಅಲ್ವಾ? ವೆನ್ ವಿ ಪ್ರನೌನ್ಸ್ more than 2 words, it pronounce as same sound. It gives same sound in the end of the word. ಈ ಕೊನೆಯಲ್ಲಿ ಈ ಪದಗಳ ಕೊನೆಗೆ ಏನು ನಾವು ಉಚ್ಚಾರಣೆ ಮಾಡಿದಾಗ ಪ್ರನೌನ್ಸ್ ಮಾಡಿದಾಗ ಸೇಮ್ ಸೌಂಡ್ಸ್ ಕೇಳಿಸುತ್ತೆ. ಅದಕ್ಕೆ ನಾವು ರೈಮ್ಸ್ ಅಂತ ಹೇಳ್ತೀವಿ, ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿ ರೈಟ್ ಇನ್ ದ space. Okay, one by one we write the rhyming words. First one, feather. Feather ಅಂತ ತಗೊಂಡಾಗ ಅದಕ್ಕೆ ರೈಮಿಂಗ್ ವರ್ಡ್ ಯಾವುದು? FEATHER, ಫೆದರ್ ಅಂತ ಹೇಳ್ತೀವಿ. ಓಕೆ, ಫೆದರ್ಗೆ ರೈಮಿಂಗ್ ವರ್ಡ್ ಯಾವುದಾಗುತ್ತೆ? ಕಾಲಮ್ ಬಿನಲ್ಲಿ ವೆದರ್ ಅಂತ. ಓಕೆ, ವೆದರ್ ಅಂತ ಹಾಕ್ತೀವಿ. ಓಕೆ, ನೆಕ್ಸ್ಟು ವಂಡರ್. ಓಕೆ, ವಂಡರ್ಗೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ? ಹಾಗಾದರೆ ವಂಡರ್, ಪ್ಲಂಡರ್, PLUNDER, ಬ್ಲಂಡರ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟು ಕಲೋನೆಲ್. ಕಲೋನೆಲ್ಗೆ journal is the rhyming word. Okay, journal. Next, deer. Deer ಗೆ rhyming word ಯಾವುದಾಗುತ್ತೆ? ಕಾಲಮ್ ಬಿ ನಲ್ಲಿ hear. Next, final. Final ಗೆ spinal is the rhyming word. Spine. Okay. Next one, bear. Bear के hair. Next one, round. Round, sound. Next, coral. Coral, moral. Next, wander. Wander, yonder. Last one is feet, heat. Okay, these are all the rhyming words. Let's go to the next one. Read and remember. A complete sentence has a noun or nouns, a verb and a complete message.
ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂದಾಗ ಅದರಲ್ಲಿ ಏನೇನಿರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಏನೇನಿರುತ್ತೆ ಅಂದರೆ ಎ ನೌನ್ಸ್, ಓಕೆ, ಆ್ಯಂಡ್ ಎ ವರ್ಬ್ ಇದ್ದಾಗ ಅದೊಂದು ಆ ಸೆಂಟೆನ್ಸಲ್ಲಿ ಒಂದು ಕಂಪ್ಲೀಟ್ ಮೆಸೇಜ್ನ ನಮಗೆ ಕೊಡುತ್ತೆ. ಹಾಗಾಗಿ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ ಅಂತ. ಓಕೆ, ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂದಾಗ ಏನೇನಿರುತ್ತೆ, ನೌನ್ಸ್, ಓಕೆ, ನಾಮಪದ ಇರುತ್ತೆ, ಆ್ಯಂಡ್ ಆಲ್ಸೋ ಎ ವರ್ಬ್. ವರ್ಬ್ ಮೀನ್ಸ್ ಕ್ರಿಯಾಪದ. ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್, ವೆನ್ ಐ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್, ಓಕೆ, ನಾನು ಗ್ರಾಮರ್ ಕ್ಲಾಸಸ್ ಮಾಡಬೇಕಾದ್ರೆ ನಿಮಗೆ ನೌನ್ಸ್ ಮತ್ತು ವರ್ಬ್ಸ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವಾ. ಓಕೆ, ಹಾಗಾದರೆ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂದಾಗ ಅದರಲ್ಲಿ ನೌನ್ ಮತ್ತು ವರ್ಬ್ ಇದ್ದಾಗ ಅದೊಂದು ಕಂಪ್ಲೀಟ್ ಮೆಸೇಜನ್ನ ಕೊಡುತ್ತೆ. ಓಕೆ, ಎಕ್ಸಾಂಪಲ್, ದ ಫಾಕ್ಸ್ ಸಾ ಎ ಪ್ರೆಟಿ ಹೆಲ್ದಿ ಹೆನ್ ಅಂದಾಗ ಇಲ್ಲಿ ನೌನ್ಸ್ ಯಾವ್ಯಾವು, ಹಾಗಾದರೆ ನಾಮಪದಗಳು ಯಾವ್ಯಾವು ಅಂದಾಗ ಫಾಕ್ಸ್ ಆ್ಯಂಡ್ ಆಲ್ಸೋ ಹೆನ್. ಓಕೆ, ಫಾಕ್ಸ್ ಆ್ಯಂಡ್ ಹೆನ್ ಆರ್ ನೌನ್ಸ್, ನಾಮಪದಗಳು. ಹಾಗಾದರೆ ವರ್ಬ್ ಯಾವುದು, ಹಾಗಾದರೆ ದ ಫಾಕ್ಸ್ ಸಾ ಎ ಪ್ರೆಟಿ ಹೆಲ್ದಿ ಹೆನ್, ಆ ಸೆಂಟೆನ್ಸಲ್ಲಿ ವರ್ಬ್ ಈಸ್ ದ ಸಾ. ಓಕೆ, ನೋಡಿದ್ದೆ ಅಂತ ಹೇಳ್ತೀರಲ್ವಾ, ಸಿ ಪಾಸ್ಟ್ ಟೆನ್ಸ್ ಫಾರ್ಮ್ ಇಸ್ ಸಾ. ಓಕೆ, ದಿಸ್ ಈಸ್ ದ ವರ್ಬ್. ದಿಸ್ ಸೆಂಟೆನ್ಸ್ ಹ್ಯಾಸ್ ಎ ಕಂಪ್ಲೀಟ್ ಮೆಸೇಜ್. ಈ ಸೆಂಟೆನ್ಸಲ್ಲಿ ನಮಗೆ ಕಂಪ್ಲೀಟ್ ಮೆಸೇಜ್ ಒಂದು ಕೊಡ್ತಾ ಇದೆ. ಓಕೆ, ಅಂದರೆ ಒಂದು ನರಿ ತುಂಬ ಸುಂದರವಾದ ಆರೋಗ್ಯಕರವಾದ ಹೆಣ್ಣನ್ನು ನೋಡಿತು ಅಂತಾಗ ಅದೊಂದು ಫುಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತಲ್ವಾ, ಒಂದು ಕಂಪ್ಲೀಟ್ ಮೆಸೇಜನ್ನು ನಮಗೆ ಕೊಡ್ತಾ ಇದೆ. ಓಕೆ, ಲೈಕ್ ದಟ್ ಲೆಟ್ಸ್ ಮೂವ್ ಟು ದಿ ಆಕ್ಟಿವಿಟೀಸ್ ಫಾರ್ ದಿಸ್ ಟಾಪಿಕ್. ಟಿಕ್ ಇಫ್ ದ ಸೆಂಟೆನ್ಸ್ ಗಿವ್ಸ್ ಎ ಕಂಪ್ಲೀಟ್ ಐಡಿಯಾ ಆರ್ ರಾಂಗ್ ಇಫ್ ಇಟ್ ಡಸ್ ನಾಟ್ ಗಿವ್ ಎ ಕಂಪ್ಲೀಟ್ ಐಡಿಯಾ. ಓಕೆ, ಕಂಪ್ಲೀಟ್ ಐಡಿಯಾ ಇದ್ದಾಗ ನೀವೇನು ಮಾಡಬೇಕು, ಟಿಕ್ ಮಾಡಬೇಕಂತೆ, ಸರಿ ಹಾಕಬೇಕಂತೆ. ಓಕೆ, ಇಫ್ ಡಸ್ ನಾಟ್ ಗಿವ್ ಎ ಕಂಪ್ಲೀಟ್ ಐಡಿಯಾ ಯು ಹ್ಯಾವ್ ಟು ಪುಟ್ ರಾಂಗ್. ಓಕೆ, ಅಲ್ಲಿ ಹಂಗಾರೆ ಸೆಂಟೆನ್ಸ್ಗಳು ಯಾವ್ಯಾವು ಅಂತ ನೋಡೋಣ. ದ ಫಾಕ್ಸ್ ರ್ಯಾನ್ ಅವೇ ಅಂದಾಗ ಇದರಲ್ಲಿ ಕಂಪ್ಲೀಟ್ ಐಡಿಯಾ ಕೊಡ್ತಾ ಇದೆ, ತೋರಿಸ್ತಾ ಇದೆಯಾ ಅಥವಾ ಇಲ್ವಾ? ಹಾಗಾದರೆ ಕಂಪ್ಲೀಟ್ ಮೆಸೇಜ್ ಅಂದಾಗ ಏನೇನಿರುತ್ತೆ, ಅದರಲ್ಲಿ ನೌನ್ ಮತ್ತು ವರ್ಬ್ ಇರುತ್ತಲ್ವಾ. ಹಾಗಾದರೆ ದ ಫಾಕ್ಸ್ ರ್ಯಾನ್ ಅವೇನಲ್ಲಿ ವಿಚ್ ಈಸ್ ಅ ನೌನ್ ಫಾಕ್ಸ್, ವಿಚ್ ಈಸ್ ದ ವರ್ಬ್ ರ್ಯಾನ್, ಹಂಗಾದ್ರೆ ಎರಡು ಇದೆ. ಹಾಗಾಗಿ ಇದು ಒಂದು ಕಂಪ್ಲೀಟ್ ಐಡಿಯಾ, ಕಂಪ್ಲೀಟ್ ಮೆಸೇಜ್ ಆಗುತ್ತೆ. ಸೊ ವಿ ಪುಟ್ ಟಿಕ್ ಮಾರ್ಕ್. ಓಕೆ, ಸರಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ದ ಬಿಗ್ ಕನ್ನಿಂಗ್ ಫಾಕ್ಸ್. ದ ಬಿಗ್ ಕನ್ನಿಂಗ್ ಫಾಕ್ಸ್, ದಿಸ್ ಈಸ್ ಗಿವ್ ಕಂಪ್ಲೀಟ್ ಐಡಿಯಾ ಆರ್ ನಾಟ್? ಇದು ಒಂದು ಕಂಪ್ಲೀಟ್ ಮೆಸೇಜ್ ಕೊಡ್ತಾ ಇದೆಯಾ ಇಲ್ವಾ? ದ ಬಿಗ್ ಕನ್ನಿಂಗ್ ಫಾಕ್ಸ್, ಅದರಲ್ಲಿ ದ ಬಿಗ್ ಈಸ್ ಅಡ್ಜೆಕ್ಟಿವ್ ವರ್ಡ್. ಓಕೆ, ಕನ್ನಿಂಗ್ ಆಲ್ಸೋ ಇಟ್ ಈಸ್ ಎ ನೌನ್, ಫಾಕ್ಸ್ ಈಸ್ ಆಲ್ಸೋ ಎ ನೌನ್ ಅಲ್ವಾ. ಹಾಗಾಗಿ ಇಲ್ಲಿ ವರ್ಬ್ ಇಲ್ಲ. ಹಾಗಾಗಿ ನಾವೇನು, ಇದು ದಿಸ್ ನಾಟ್ ಗಿವ್ ಎ ಕಂಪ್ಲೀಟ್ ಐಡಿಯಾ, ಇಲ್ಲಿ ಕಂಪ್ಲೀಟ್ ಐಡಿಯಾನ ಇಲ್ಲಿ ಕೊಡ್ತಾ ಇಲ್ಲ. ಓಕೆ, ಸೊ ವಿ ಪುಟ್ ರಾಂಗ್ one. Okay, next one, you just boil some water. Okay, here which is a noun, you and also water. Is there in this sentence, is there verb is here? Verb ಇದೆಯಾ ಇಲ್ಲಿ? Yes, boil is the verb. You just boil some water ಅಂದಾಗ ಇಲ್ಲಿ ವರ್ಬು ಇದೆ, ನೌನ್ ಇದೆ. ಹಾಗಾಗಿ ದಿಸ್ ಈಸ್ ಎ ಕಂಪ್ಲೀಟ್ ಐಡಿಯಾ, ದಿಸ್ ಗಿವ್ ಕಂಪ್ಲೀಟ್ ಮೆಸೇಜ್. ಕಂಪ್ಲೀಟ್ ಮೆಸೇಜ್ ಕೊಡ್ತಾ ಇರೋದ್ರಿಂದ ವಿ ಪುಟ್ ಟಿಕ್ ಮಾರ್ಕ್. ಓಕೆ, ರೈಟ್ ಮಾರ್ಕ್. ನೆಕ್ಸ್ಟ್ ಒನ್, ದ ವೆದರ್ ಈಸ್ ಬ್ಯೂಟಿಫುಲ್. ದ ವೆದರ್ ಈಸ್ ಬ್ಯೂಟಿಫುಲ್ ಅಂದಾಗ ನೌನ್ ಇದೆಯಾ ಇದರಲ್ಲಿ? ಎಸ್, ವೆದರ್ ಈಸ್ ದ ನೌನ್. ವರ್ಬ್ ಇದೆಯಾ ಹಾಗಾದರೆ? ಬ್ಯೂಟಿಫುಲ್ ಇಟ್ ಈಸ್ ನಾಟ್ ಎ ವರ್ಬ್, ಇಟ್ ಈಸ್ ಎ ಅಡ್ಜೆಕ್ಟಿವ್. ಓಕೆ, ಇಟ್ ಈಸ್ ಆನ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ವರ್ಬ್ ಇಲ್ಲ. ಓಕೆ, ಹಾಗಾಗಿ ದಿಸ್ ಈಸ್ ನಾಟ್ ಗಿವ್ ಎ ಕಂಪ್ಲೀಟ್ ಐಡಿಯಾ, ಇಲ್ಲಿ ಕಂಪ್ಲೀಟ್ ಐಡಿಯಾ ಕೊಡ್ತಾ ಇಲ್ಲ. ಹಾಗಾಗಿ ನಾವು ರಾಂಗ್ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್, ಎ ಬುಷಿ ಟೇಲ್ ಅಂತ ಇದೆ. ಓಕೆ, ಹಿಯರ್ which is the noun, tail is the noun, bushy is a adjective, not a verb. Okay, so it is not give a complete idea. Complete idea ಇಲ್ಲಿ ಕೊಡ್ತಾ ಇಲ್ಲ, ಹಾಗಾಗಿ ನಾವು ರಾಂಗ್ ಹಾಕ್ತಾ ಇದ್ವಿ. ನೆಕ್ಸ್ಟ್ ಒನ್, ದ ರಾಬಿನ್ perched on a tall tree. Okay, here which are the nouns? Robin also noun and also
Tree is also a noun. Okay, which is the verb here? ವರ್ಬ್ ಇದೆಯಾ ಈ ಸೆಂಟೆನ್ಸಲ್ಲಿ? ಹಾಗಾದರೆ ಎಸ್, ಪರ್ಚ್ಡ್ ಅಂದರೆ ಸಿಟ್ಟಿಂಗ್ ಅಂತ, ಕೂತಿದೆ ಅಂತ. ಒಂದು ಎತ್ತರವಾದ ಮರದಲ್ಲಿ ರಾಬಿನ್ ಕೂತಿದೆ ಅಂತ ಹೇಳ್ತಿರೋದು. ಸೊ ಇಟ್ ಈಸ್ ಎ ವರ್ಬ್ ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಕಂಪ್ಲೀಟ್ ಐಡಿಯಾ ಆರ್ ಇಟ್ ಗಿವ್ಸ್ ಕಂಪ್ಲೀಟ್ ಮೆಸೇಜ್. ಇದೊಂದು ಕಂಪ್ಲೀಟ್ ಮೆಸೇಜ್ನ ಕೊಡ್ತಾ ಇದೆ. ಸೊ ದಿಸ್ ಈಸ್ ರೈಟ್ ಒನ್. ಓಕೆ, ನೆಕ್ಸ್ಟ್ move to other activity, read and remember. Okay, a group of words that does not have a verb is called a phrase. ಮುಂಚೆ ಏನಂತ ಹೇಳಿದೆ, ಒಂದು ಕಂಪ್ಲೀಟ್ ಮೆಸೇಜ್ ಕೊಡುತ್ತೆ ಅಂದರೆ ಅದರಲ್ಲಿ ನೌನ್ಸ್ ಮತ್ತು ವರ್ಬ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಆದರೆ ಇಲ್ಲಿ ನೋಡ್ರಿ, ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಡಸ್ ನಾಟ್ ಹ್ಯಾವ್ ಎ ವರ್ಬ್ ಈಸ್ ಕಾಲ್ಡ್ ಎ ಫ್ರೇಸ್. ಒಂದು ಅಲ್ಲಿ ಗ್ರೂಪ್ ಆಫ್ ವರ್ಡ್ಸ್ಗಳಿರ್ತವೆ, ಪದಗಳ ಗುಂಪು ಇರುತ್ತೆ. ಓಕೆ, ದಟ್ ಡಸ್ ನಾಟ್ ಹ್ಯಾವ್ ಎ ವರ್ಬ್. ಆ ವರ್ಡ್ಸ್ಗಳಲ್ಲಿ, ಆ ಸೆಂಟೆನ್ಸಲ್ಲಿ ಏನಿರುತ್ತೆ, ವರ್ಬ್ ಏನಿರಲ್ಲ, ವರ್ಬ್ ಇರಲ್ಲ. ಓಕೆ, ಅದಕ್ಕೆ ನಾವು ಫ್ರೇಸ್ ಅಂತ ಹೇಳ್ತೀವಿ. ಓಕೆ, ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಡಸ್ ನಾಟ್ ಹ್ಯಾವ್ ಎ ವರ್ಬ್ ಈಸ್ ಕಾಲ್ಡ್ ಎ ಫ್ರೇಸ್. ಓಕೆ, ಒಂದು ಸೆಂಟೆನ್ಸಲ್ಲಿ ವರ್ಬ್ ಇಲ್ಲದೆ ಇದ್ದಾಗ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಫ್ರೇಸ್ ಅಂತ ಹೇಳ್ತೀವಿ. ಓಕೆ, ಗ್ರೂಪ್ ಆಫ್ ವರ್ಡ್ಸಲ್ಲಿ ದಟ್ ಡಸ್ ನಾಟ್ ಹ್ಯಾವ್ ಎ ವರ್ಬ್, ಅದರಲ್ಲಿ ವರ್ಬ್ ಇರಲ್ಲ, ಕ್ರಿಯಾಪದ ಇರಲ್ಲ, ಅದಕ್ಕೆ ನಾವು ಫ್ರೇಸ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಒನ್, ಟಿಕ್ ದ ಫ್ರೇಸಸ್. ಇಲ್ಲಿ ಕೊಟ್ಟಿದ್ದಾರೆ ಕೆಲವು ಸೆಂಟೆನ್ಸ್ಗಳಿದ್ದಾವೆ. ಓಕೆ, ಕೆಲವು ಫ್ರೇಸ್ಗಳಿದ್ದಾವೆ. ಅದು ನೀವು ಫ್ರೇಸ್ ಅಂತ ಹೇಗೆ ಕಂಡುಹಿಡಬೇಕು ಅಂದರೆ ಅದರಲ್ಲಿ ವರ್ಬ್ ಇರಲ್ಲ. ಓಕೆ, ದಟ್ ಈಸ್ ಫ್ರೇಸ್. ಓಕೆ, ಹಾಗಾದರೆ ನೋಡೋಣ. ಟಿಕ್ ದ ಫ್ರೇಸಸ್ ಅಂತ ಇದೆ. ಓಕೆ, ಫ್ರೇಸ್ಗಳಿಗೆ ನಾವು ಟಿಕ್ ಮಾರ್ಕ್ನ ಹಾಕಬೇಕು. ಫಸ್ಟ್ ಒನ್, ಎಟ್ ನೈಟ್ ಅಂತ ಇದೆ. ಓಕೆ, ಎಟ್ ನೈಟಲ್ಲಿ ವರ್ಬ್ ಇದೆಯಾ? ಇಲ್ಲ ಅಲ್ವಾ, ಹಾಗಾಗಿ ದಿಸ್ ಈಸ್ ಎ ಫ್ರೇಸ್. ಓಕೆ, ಯು ಹ್ಯಾವ್ ಟು ಟಿಕ್. ನೆಕ್ಸ್ಟ್ ಸೆಕೆಂಡ್ ಒನ್, ಫುಲ್ ಮೂನ್ ಡೇ. ಓಕೆ, ಫುಲ್ ಮೂನ್ ಡೇ, ಇಟ್ ಈಸ್, ಇದರಲ್ಲಿ ವರ್ಬ್ ಇದೆಯಾ? ಹಾಗಾದರೆ ವರ್ಬ್ ಇಲ್ಲ ಅಂದರೆ ಅದು ಫ್ರೇಸ್ ಆಗುತ್ತಲ್ವಾ. ಹಾಗಾಗಿ ಇಲ್ಲಿ ವರ್ಬ್ ಇದೆಯಾ? ಫುಲ್ ಮೂನ್ ಡೇ ಅನ್ನೋದ್ರಲ್ಲಿ ವರ್ಬ್ ಇದೆಯಾ? ನೋ. ಸೊ ಇಟ್ ಈಸ್ ಎ ಫ್ರೇಸ್. ವಿ ಹ್ಯಾವ್ ಟು ಟಿಕ್. ನೆಕ್ಸ್ಟ್ ಒನ್, ಹೀನಾ ವೆಂಟ್ ಟು ದಿ ಮಾರ್ಕೆಟ್. ಹೀನಾ ವೆಂಟ್ ಟು ದಿ ಮಾರ್ಕೆಟ್, ಇದರಲ್ಲಿ ವರ್ಬ್ ಇದೆಯಾ? ಎಸ್, ವರ್ಬ್ ಈಸ್ ದೇರ್. ವೆಂಟ್ ಈಸ್ ದ ವರ್ಬ್. ಸೊ ದಿಸ್ ಈಸ್ ನಾಟ್ ಎ ಫ್ರೇಸ್. ಹಾಗಾದರೆ ಈಗ ವರ್ಬ್ ಇದ್ದಾಗ ಒಂದು ವರ್ಡ್ಸ್ಗಳಲ್ಲಿ ಅದು ಫ್ರೇಸ್ ಆಗಲ್ಲ ಅಂತ. ಓಕೆ, ಇಲ್ಲಿ ಟಿಕ್ ದ ಫ್ರೇಸಸ್ ಅಂತ ಕೊಟ್ಟಿರೋದ್ರಿಂದ ನಾವು ವರ್ಬ್ ಇದ್ದಾಗ ಅದು ಫ್ರೇಸ್ ಅಲ್ಲ ಅಂದಾಗ ನಾವು ಇಲ್ಲಿ ರಾಂಗ್ ಮಾರ್ಕ್ ಹಾಕೋದೇನು ಬೇಡ. ಇಟ್ಸ್ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್, ಎ ಥಿಕ್ ಟ್ರಂಕ್ ಆಫ್ ಎ ಟ್ರೀ ಅಂತ ಇದೆ. ಓಕೆ, ಇದರಲ್ಲಿ ವರ್ಬ್ ಇದೆಯಾ? ನೋ, ವರ್ಬ್ ಇಲ್ಲ ಅಲ್ವಾ, ಹಾಗಾಗಿ ದಿಸ್ ಈಸ್ ಎ ಫ್ರೇಸ್. ನೆಕ್ಸ್ಟ್ ಒನ್, ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ, ಇಲ್ಲಿ ವರ್ಬ್ ಇದೆಯಾ? ಹಾಗಾದರೆ ಎಸ್, ಫ್ಲೈಯಿಂಗ್ ಈಸ್ ದ ವರ್ಬ್. ನೋ, ಸೊ ದಿಸ್ ಈಸ್ ನಾಟ್ ಎ ಫ್ರೇಸ್. ನೆಕ್ಸ್ಟ್, ಎ ಟಾಲ್ ಬಿಲ್ಡಿಂಗ್. ಎ ಟಾಲ್ ಬಿಲ್ಡಿಂಗಲ್ಲಿ ವರ್ಬ್ ಇದೆಯಾ? ನೋ, ಹಾಗಾಗಿ ದಿಸ್ ಈಸ್ ಎ ಫ್ರೇಸ್. ಓಕೆ, ನೆಕ್ಸ್ಟ್ ಮೂವ್ ಟು ರೈಟಿಂಗ್ ಸ್ಕಿಲ್ಸ್. ಓಕೆ, ಫಸ್ಟ್ ಒನ್, ರೈಟ್ 5 sentences ಆನ್ ದ ಸನ್. ದ ಸನ್ ಬಗ್ಗೆ 5 sentencesನ ಬರೀಬೇಕು. ಓಕೆ, ದಿಸ್ ಈಸ್ ಯುವರ್ HW. ಓಕೆ, ಸನ್, ಸೂರ್ಯನ ಬಗ್ಗೆ ಏನು ಮಾಡಬೇಕು, ನೀವು 5 ಸೆಂಟೆನ್ಸ್ಗಳನ್ನ ಓನಾಗೆ ಬರಿಬೇಕು. ಓಕೆ, ಯು ಹ್ಯಾವ್ ಟು ಟ್ರೈ. ನೆಕ್ಸ್ಟ್ ಸೆಕೆಂಡ್ ಒನ್, ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ದ ಗಿವನ್ ಫ್ರೇಸಸ್. ಇಲ್ಲಿ ಕೊಟ್ಟಿರೋಂಥ ಫ್ರೇಸಸ್ಗಳಿಗೆ ನೀವೇನು ಮಾಡಬೇಕು, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಬರಿಬೇಕಾಗುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಯುವರ್ HW. ಫಾರ್ ಎಕ್ಸಾಂಪಲ್, ಎ ಲಾಂಗ್ ಟೇಲ್ ಅಂತ ಇದೆ. ಓಕೆ, ದಿಸ್ ಇಸ್ ಫ್ರೇಸ್. ಇದರಿಂದ ನಾವೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ನ ಮಾಡಬೇಕು ಅಂದರೆ, ಎ ಲಾಂಗ್ ಟೇಲ್ ಅಂದರೆ ಮಂಕಿ ಹ್ಯಾಸ್ ಎ ಲಾಂಗ್ ಟೇಲ್. ಓಕೆ, ಮಂಕಿ ಹ್ಯಾಸ್ ಎ ಲಾಂಗ್ ಟೇಲ್, ದಿಸ್ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ನ್ಯಾರೋ ರೋಡ್ಸ್. ನ್ಯಾರೋ ರೋಡ್ಸ್ ಅಂದರೆ ಕಿರುದಾದ ದಾರಿ ಅಂತ. ಓಕೆ, ಚಿಕ್ಕ ದಾರಿ, ಅಗಲವಾಗಿರಲ್ಲ. ಓಕೆ, ದ ಫಾರೆಸ್ಟ್
ಇನ್ ದ ಫಾರೆಸ್ಟ್ ನ್ಯಾರೋ ರೋಡ್ಸ್ ಆರ್ ದೇರ್. ನ್ಯಾರೋ ರೋಡ್ಸ್ಗೆ ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಬರೀಬೇಕು ಅಂದಾಗ ಇನ್ ದ ಫಾರೆಸ್ಟ್ಸ್ ಅಂದರೆ ಕಾಡಿನಲ್ಲಿ ಏನೋ ನ್ಯಾರೋ ರೋಡ್ಸ್ ಇರ್ತವೆ, ಕಿರುದಾದ ದಾರಿಗಳಿರ್ತವೆ, ಹೌದಲ್ವಾ? ಓಕೆ, ಇನ್ ದ ಫಾರೆಸ್ಟ್ ನ್ಯಾರೋ ರೋಡ್ಸ್ ಆರ್ ದೇರ್. ಲೈಕ್ ದಟ್ ಯು ಹ್ಯಾವ್ ಟು ರೈಟ್ ಸೆಂಟೆನ್ಸಸ್ ಫಾರ್ ಹಾಟ್ ವೆದರ್, ಕರ್ಲಿ ಬ್ಲ್ಯಾಕ್ ಹೇರ್, ವಂಡರ್ಫುಲ್ ಡೇ. ಓಕೆ, ನೀವು ಇನ್ನು ಉಳಿದಿರೋ 3 ವರ್ಡ್ಸ್ಗಳಿಗೆ ನೀವೇನು ಮಾಡಬೇಕು, ಮೀನಿಂಗ್ಫುಲ್ ಸೆಂಟೆನ್ಸ್ನ ಬರಿಬೇಕಾಗುತ್ತೆ. ಓಕೆ, now I stop here, students. In the next class we continue the activity grammar kinds of sentence. Okay, kinds of sentences na ನಾವು next class ಅಲ್ಲಿ ನೋಡೋಣ. Today's homework, students, you have to write fill in the blanks. Okay, fill in the blanks A to G ಇದೆಯಲ್ಲ, ಈ 8 fill in the blanks ನ ನೀವೇನು ಮಾಡಬೇಕು, 7 fill in the blanks ನ ನೀವು ನಿಮ್ಮ ಹೋಮ್ವರ್ಕ್ ಬುಕ್ಸ್ನಲ್ಲಿ 1 ಟೈಮ್ ಬರೀಬೇಕು. ಓಕೆ, ರೈಟ್ 1 ಟೈಮ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.